ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ 10th ಡೇ ಆಫ್ ಪ್ರೊಫೆಷನಲ್ ಮೇಕಪ್ ಕೋರ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮ ಪರ್ಫೆಕ್ಟ್ ಶೇಡ್ ಫೌಂಡೇಶನ್ನ ಬೈ ಮಾಡೋದು ಅಂತ ತಿಳಿಸ್ತೀನಿ. ತುಂಬ ಜನಕ್ಕೆ ಇದೇ ಡೌಟು, ಯಾವ ರೀತಿಯಪ್ಪ ನಾವು ನಮ್ಮ ಪರ್ಫೆಕ್ಟ್ ಶೇಡ್ ಫೌಂಡೇಶನ್ನ ಕಂಡುಹಿಡ್ಕೊಳ್ಳೋದು, ತಗೊಂಡ್ರೆ ಇದು ರಾಂಗ್ ಆಗುತ್ತಾ, ಮ್ಯಾಚ್ ಆಗುತ್ತಾ ಅಂತೆಲ್ಲ. ಸೊ ಇದೆಲ್ಲ ಡೌಟ್ಸ್ನ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ ನಾವು ನಮ್ಮ ಪರ್ಫೆಕ್ಟ್ ಶೇಡ್ನ ಕಂಡುಹಿಡ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಎರಡು ವಿಷಯದ ಬಗ್ಗೆ ಕ್ಲಿಯರ್ ಇರಬೇಕಾಗುತ್ತೆ. ಮೊದಲನೇದಾಗಿ ಸ್ಕಿನ್ ಟೋನ್ ಯಾವುದು ಅಂತ ಗೊತ್ತಿರಬೇಕು, ಇನ್ನೊಂದು ನಮ್ಮ ಅಂಡರ್ ಟೋನ್ ಯಾವುದು ಅಂತ ಗೊತ್ತಿರಬೇಕು. ಸ್ಕಿನ್ ಟೋನ್ ಅಂದರೆ ಯಾವ್ದು ಹೇಳಿ, ನಮ್ಮ ಸ್ಕಿನ್ನಿನ ಹೊರಗಡೆ ಕಾಣಿಸುವಂಥ ಬಣ್ಣ, ಇದು ನಮಗೆ ಈಸಿಲಿ ನೋಡ್ದಂಗೆ ಗೊತ್ತಾಗುತ್ತೆ. ಇನ್ನೊಂದು ನಮ್ಮ ಅಂಡರ್ ಟೋನ್, ಅದು ನಮ್ಮ ಸ್ಕಿನ್ನ ಒಳಗಡೆ ಅಡಗಿರುವಂಥ ಬಣ್ಣ. ಇದು ಒಂದು ಸ್ವಲ್ಪ ಕಂಡುಹಿಡ್ಕೊಳ್ಳೋದು ಕಷ್ಟ. ಸೊ ನನ್ನ 4th ಮತ್ತು 5th ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಈಸಿ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ. ನಮ್ಮ ವೇನ್ಸ್ನ ನೋಡಿಕೊಂಡು ನಾವು ಯಾವ ರೀತಿಯಾಗಿ ನಮ್ಮ ಅಂಡರ್ ಟೋನ್ನ ಕಂಡುಹಿಡ್ಕೊಳ್ಳೋದು ಅಂತ. ವಾರ್ಮ್ ಅಂಡರ್ ಟೋನ್ ಮತ್ತು ಕೂಲ್ ಅಂಡರ್ ಟೋನ್ ಅವ್ರಿಗೆ ಇದರಿಂದ ಈಸಿ ಆಗಿದೆ. ಬಟ್ ನ್ಯೂಟ್ರಲ್ ಅಂಡರ್ ಟೋನ್ ಇರೋರಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಕನ್ಫ್ಯೂಷನ್. ಸೊ ನಿಮ್ಮ ಕನ್ಫ್ಯೂಷನ್ನ ಇನ್ನಷ್ಟು ಕಡಿಮೆ ಮಾಡೋದಕ್ಕೆ ನಾನು ಇನ್ನೊಂದು ಈಸಿ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದ್ಯಾವುದು ಅಂತ ನೋಡೋಣ. ಫಸ್ಟಿಗೆ ನಾವು ಈ ಥರ ವೈಟ್ ಶರ್ಟನ್ನ ಹಾಕ್ಕೊಂಡು ಈ ಥರ ಸನ್ಲೈಟಲ್ಲಿ ಹೊರಗಡೆ ಹೋಗಬೇಕಾಗುತ್ತೆ. ಹೋಗುವಾಗಲೇ ಒಂದು ಮಿರರ್ ಇಟ್ಕೊಂಡು ಹೋಗಿ. ಸೊ ಮಿರರಲ್ಲಿ ನಾವು ಸನ್ಲೈಟಲ್ಲಿ ನೋಡಿದಾಗ ನಮ್ಮ ಮುಖದಲ್ಲಿ ಒಂಥರ ಯೆಲ್ಲೋ ಕಲರ್ ಕಾಣಿಸುತ್ತೆ. ಸೊ ಆವಾಗ ನಾವು ಈಸಿಲಿ ನಮ್ಮದೊಂದು ವಾರ್ಮ್ ಅಂಡರ್ ಟೋನ್ ಅಂತ ಕಂಡಿಡ್ಕೋಬೋದು. ಅಥವಾ ನೀವೇನಾದರೂ ನಿಮ್ಮ ಫೇಸಲ್ಲಿ ಪಿಂಕ್ ಕಲರ್ ಕಂಡಿತ್ತು ಅಥವಾ ರೆಡ್ ಆ ಥರ ಕಲರ್ ಕಾಣ್ತು ಅಂದರೆ ನೀವು ಒಂದು ಕೂಲ್ ಅಂಡರ್ ಟೋನ್ ಅಂತ ಈಸಿಲಿ ಕಂಡುಹಿಡಿಬೋದು. ಬಟ್ ನ್ಯೂಟ್ರಲ್ ಅಂಡರ್ ಟೋನ್ ಅವ್ರದ್ದೇ ಒಂದು ಸ್ವಲ್ಪ ಟ್ರಿಕ್ಕಿ. ಅವ್ರದ್ರಲ್ಲಿ ಪಿಂಕ್ ಕಲರು ಇರುತ್ತೆ ಆ್ಯಂಡ್ ಯೆಲ್ಲೋನೂ ಇರುತ್ತೆ, ಎರಡು ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಸಿಂಗಲ್ ಕಲರ್ನ ಅವರಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ. ಹಾಗಾಗಿ ಎರಡು ಮಿಕ್ಸ್ ಆಗಿರೋದ್ರಿಂದ ಅವರಲ್ಲಿ ಯಾವ ಬಣ್ಣನೂ ಕಾಣಿಸೋದಿಲ್ಲ. ಅವರು ಯೆಲ್ಲೋನೂ ಕಾಣಲ್ಲ, ಪಿಂಕು ಕಾಣಲ್ಲ. ಸೊ ಅಂಥ ಸ್ಕಿನ್ ಟೋನ್ನ ನಾವು ನ್ಯೂಟ್ರಲ್ ಅಂಡರ್ ಟೋನ್ ಅಂತ ಕರಿತೀವಿ. ನಾವು ಕೂಲ್ ಅಂಡರ್ ಟೋನ್ ಅವರಿಗೆ ಪ್ಯೂರ್ ವೈಟ್ ಕಲರ್ ಡ್ರೆಸ್ ಯಾವುದೇ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣ್ತಾರೆ ಅವರು. ಬಟ್ ವಾರ್ಮ್ ಅಂಡರ್ ಟೋನ್ ಇರೋರಿಗೆ ಈಗ ಪ್ಯೂರ್ ವೈಟ್ ಹಾಕಿದಾಗ ಅವ್ರು ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಾರೆ. ಅವ್ರಿಗೆ ಅದು ಮ್ಯಾಚ್ ಆಗಲ್ಲ. ಅವರಿಗೆ ಅದ್ರ ಜೊತೆಗೆ ವೈಟ್ ಜೊತೆಗೆ ಒಂದು ಕ್ರೀಮ್ ಕಲರ್ದು ಮಿಕ್ಸ್ ಆದಾಗ ಅಥವಾ ಇದಕ್ಕೊಂಥರ ಯೆಲ್ಲೋ ಗೋಲ್ಡನ್ ಮಿಕ್ಸ್ ಇದ್ದಾಗ ಅವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನ್ಯೂಟ್ರಲ್ ಅವರಿಗೆ ನೋ ಪ್ರಾಬ್ಲಮ್, ಎರಡು ವೈಟ್ ಹಾಕಿದ್ರೂ ಕ್ರೀಮ್ ಕಲರ್ ಎರಡು ಯೂಸ್ ಮಾಡಿದ್ರು ಅವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಿಂದ ಕೂಡ ನಾವು ನಮ್ಮ ಅಂಡರ್ ಟೋನ್ ಬಗ್ಗೆ ತಿಳ್ಕೊಬೋದು. ಓಕೆ, ಈ ಟ್ರಿಕ್ಸಿಂದ ಅಂತೂ ನಿಮಗೆ ನಿಮ್ಮ ಅಂಡರ್ ಟೋನ್ನ ಕಂಡುಹಿಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನಾವು ನಮ್ಮ ಸ್ಕಿನ್ ಟೈಪು ಮತ್ತು ಯಾವ ಫಿನಿಶ್ ಇರುವಂತಹ ಫೌಂಡೇಶನು ಯಾವ ಸ್ಕಿನ್ ಟೈಪ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡೋಣ. ನಮ್ಮದು ಸ್ಕಿನ್ ಟೈಪ್ ಯಾವುದೆಲ್ಲ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಲ್ವಾ ಗೈಸ್. ಇದಿಷ್ಟು ನಮ್ಮ ಸ್ಕಿನ್ನಲ್ಲಿ ಬರುವಂತಹ ಟೈಪ್ಸು. ಸೊ ಇದೆಲ್ಲದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಆಲ್ರೆಡಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಪಕ್ಕ ಕಂಡಿಟ್ಕೊಂಡಿರ್ತೀರ. ಸೊ ಇದರಲ್ಲೇ ಯಾವುದಾದ್ರೂ ಒಂದಾಗಿರುತ್ತೆ ನಿಮ್ಮ ಸ್ಕಿನ್ ಟೈಪ್ಸು. ಸೊ ಫೌಂಡೇಶನಲ್ಲಿ ಡಿಫ್ರೆಂಟ್ ಫಿನಿಷದು ಫೌಂಡೇಶನ್ ಬರುತ್ತೆ. ಸೊ ಯಾವ ಫೌಂಡೇಶನು ಯಾವ ಸ್ಕಿನ್ ಟೈಪ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು ಇರೋರು ಮ್ಯಾಟ್ ಫಿನಿಶು ಅಥವಾ ರೇಡಿಯಂಟ್ ಫಿನಿಶು ಅಥವಾ ಸ್ಯಾಟಿನ್ ಫಿನಿಶು ಇರುವಂತಹ ಫೌಂಡೇಶನ್ನ ಯೂಸ್ ಮಾಡಬೇಕಾಗುತ್ತೆ. ಮ್ಯಾಟ್, ರೇಡಿಯಂಟ್, ಸ್ಯಾಟಿನ್ ಆ್ಯಂಡ್ ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ನಾವು ಡಿವಿ ಫಿನಿಶ್ ಇರುವಂತಹ ಫೌಂಡೇಶನ್ನ ಯೂಸ್ ಮಾಡಬೇಕಾಗತ್ತೆ. ಕಾಂಬಿನೇಷನ್ ಸ್ಕಿನ್ ಮತ್ತು ನಾರ್ಮಲ್ ಸ್ಕಿನ್ ಏನಿದೆ ಇದು ವೆದರ್ಗೆ ಅನುಗುಣವಾಗಿ ಚೇಂಜ್ ಆಗ್ತಾ ಇರುತ್ತೆ. ನಾವು ವಿಂಟರ್ನಲ್ಲಿ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿಬಿಡುತ್ತೆ, ಸಮ್ಮರ್ನಲ್ಲಿ ನಮ್ಮ ಸ್ಕಿನ್ ತುಂಬಾ ಆಯಿಲಿ ಆಗಿಬಿಡುತ್ತೆ. ಆಗ ನಾವು ನೋಡಿಕೊಂಡು ನಮಗೆ ಆಯಿಲಿ ಫೀಲ್ ಆಯಿತು ಅಂದರೆ ನಾವು ಮ್ಯಾಟ್, ರೇಡಿಯಂಟ್, ಸ್ಯಾಟಿನ್ ಫಿನಿಶ್ ಇರುವಂತಹ ಫೌಂಡೇಶನ್ನ ಯೂಸ್ ಮಾಡಬೇಕು. ಅಥವಾ ನಮ್ಮ ಸ್ಕಿನ್ ತುಂಬಾ ಡ್ರೈ ಅನ್ನಿಸ್ತಾ ಇದೆ ಅಂದರೆ ಡಿವಿ ಫಿನಿಶ್ ಇರುವಂತಹ ಫೌಂಡೇಶನ್ನ ಯೂಸ್ ಮಾಡಬೇಕಾಗತ್ತೆ. ಡ್ರೈ ಸೆನ್ಸಿಟಿವ್ ಇತ್ತು ಅಂದರೆ ನಾವು ಈ ಡಿವಿ ಫಿನಿಶ್ ಇರುವಂತಹ ಫೌಂಡೇಶನ್ನ ಯೂಸ್ ಮಾಡಬೇಕಾಗುತ್ತೆ. ಆಯಿಲಿ ಸೆನ್ಸಿಟಿವ್ ಇತ್ತು ಅಂದರೆ ಮ್ಯಾಟ್, ರೇಡಿಯಂಟ್, ಸ್ಯಾಟಿನ್ ಫಿನಿಶ್ ಬರುವಂತಹ ಫೌಂಡೇಶನ್ನ ಯೂಸ್ ಮಾಡಬೇಕಾಗುತ್ತೆ. ಗೈಸ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಯ್ತಲ್ವ. ನಾನಿವಾಗ ಸ್ಕಿನ್ ಟೋನು ಮತ್ತು ಅಂಡರ್ ಟೋನ್ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ನಮ್ಮ ಸ್ಕಿನ್ ಟೋನ್ ಬಂದು ಫೇರ್ ಇರುತ್ತೆ, ಲೈಟ್ ಇರುತ್ತೆ, ಲೈಟಲ್ಲಿ ಮೀಡಿಯಮ್ ಇರುತ್ತೆ, ಮೀಡಿಯಮ್ ಟ್ಯಾನ್ ಇರುತ್ತೆ, ಡಾರ್ಕ್ ಇರುತ್ತೆ ಮತ್ತು ಡೀಪ್ ಇರುತ್ತೆ. ಸೊ ನಮ್ಮ ಅಂಡರ್ ಟೋನ್ ಬಂದು ವಾರ್ಮ್ ಅಂಡರ್ ಟೋನ್, ಕೂಲ್ ಅಂಡರ್ ಟೋನ್ ಮತ್ತು ಆಲಿವ್ ಮತ್ತು ನ್ಯೂಟ್ರಲ್ ಇರುತ್ತೆ. ಸೊ ಇದರಲ್ಲಿ ವಾರ್ಮ್ ಅಂಡರ್ ಟೋನಲ್ಲಿ ನಮಗೆ ಒಳಗಡೆ ಯೆಲ್ಲೋ ಮತ್ತು ಗೋಲ್ಡನ್ ಇರುತ್ತೆ. ಕೂಲ್ ಅಂಡರ್ ಟೋನ್ ಇರುತ್ತೆ ಅವರಿಗೆ ಪಿಂಕ್ ಅಂಡರ್ ಟೋನ್ ಇರುತ್ತೆ. ಆ್ಯಂಡ್ ಆಲಿವ್ ಮತ್ತು ನ್ಯೂಟ್ರಲ್ ಇರೋರಿಗೆ ಗ್ರೀನ್ ಮಿಕ್ಸ್ಡ್ ಯೆಲ್ಲೋ ಇರುತ್ತೆ. ನ್ಯೂಟ್ರಲ್ ಇದ್ದವರಿಗೆ ಯೆಲ್ಲೋ ಮತ್ತು ಪಿಂಕ್ ಮಿಕ್ಸ್ ಇರುತ್ತೆ.
ಸೊ ಇದರಿಂದಾಗಿ ನಾವು ನಮ್ಮ ಅಂಡರ್ ಟೋನ್ನ ತಿಳ್ಕೊಬೋದು. ಬಟ್ ಗೈಸ್, ನೀವು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಜಸ್ಟ್ ಹೇಳ್ಬೋದು ಅಷ್ಟೇ ತುಂಬ ಫೇರ್ ಇದ್ದಾರೆ, ಲೈಟ್ ಇದ್ದಾರೆ ಅಂದರೆ ಅವರ ಅಂಡರ್ ಟೋನ್ ಕೂಲ್ ಅಂಡರ್ ಟೋನ್ ಆಗಿರುತ್ತೆ ಅಂತ. ಮೀಡಿಯಮ್ ಟ್ಯಾನ್ ಇದ್ದವ್ರದ್ದು ವಾಮ್ ಅಂಡರ್ ಟೋನ್ ಆಗಿರುತ್ತೆ ಅಂತ ನಾವು ಜಸ್ಟ್ ಹೇಳ್ಬೋದು ಅಷ್ಟೇ. ಸ್ಕಿನ್ ಟೋನ್ ಎಲ್ಲ ನಮಗೆ ನೋಡ್ದಂಗೆ ಗೊತ್ತಾಗುತ್ತೆ, ಬಟ್ ಅಂಡರ್ ಟೋನ್ ಒಂದು ಸ್ವಲ್ಪ ಟ್ರಿಕ್ಕಿ ಕಂಡುಹಿಡ್ಕೊಳ್ಳೋದು. ಹಾಗಾಗಿ ನೀವು ನಿಮ್ಮ ಸ್ಕಿನ್ ಟೋನ್ ಯಾವುದೇ ಇರಲಿ, ಫೇರ್ ಇರಲಿ, ಲೈಟ್ ಇರಲಿ, ಮೀಡಿಯಮ್ ಇರಲಿ, ನೀವು ಅದನ್ನು ಚೆಕ್ ಮಾಡಿನೇ ತಿಳ್ಕೊಬೇಕಾಗುತ್ತೆ. ನೀವು ಜಸ್ಟ್ ರ್ಯಾಂಡಮ್ ಆಗಿ ಗೆಸ್ ಮಾಡೋಕ್ಕಂತೂ ಆಗಲ್ಲ. ನೀವು ಫೇರ್ ಇದ್ರಿ, ಲೈಟ್ ಇದ್ರೂ ಕೂಡ ನಿಮ್ಮ ಅಂಡರ್ ಟೋನ್ ವಾಮಲ್ಲೇ ಬಂದಿರುತ್ತೆ ಕೆಲವು ಸಲ. ಹಾಗಾಗಿ ನೀವು ಇದೇ ಸ್ಕಿನ್ ಟೋನ್ಗೆ ಇದೇ ಅಂಡರ್ ಟೋನ್ ಅಂತ ಹೇಳೋದಕ್ಕೆ ಯಾವತ್ತೂ ಬರೋದಿಲ್ಲ. ನೀವು ಯಾವುದೇ ಸ್ಕಿನ್ ಟೋನ್ ಆಗಿರಲಿ, ನಿಮ್ಮ ಅಂಡರ್ ಟೋನ್ ಕೂಡ ಯಾವುದೇ ಕಲರ್ ಆಗಿರುತ್ತೆ, ವಾಮ್ ಆಗಿರುತ್ತೆ, ಕೂಲ್ ಆಗಿರುತ್ತೆ, ಐದರ್ ಆಲಿವ್, ನ್ಯೂಟ್ರಲ್ ಕೂಡ ಆಗಿರ್ಬೋದು. ಹಾಗಾಗಿ ಇದೊಂದನ್ನು ನೆನಪಲ್ಲಿಟ್ಕೊಳ್ಳಿ. ಸೊ ಗೈಸ್, ನಿಮ್ಮ ಅಂಡರ್ ಟೋನು ಅಥವಾ ಸ್ಕಿನ್ ಟೋನ್ ಯಾವುದೇ ಆಗಿರಲಿ, ನ್ಯೂಟ್ರಲ್ ಆಗಿರಲಿ, ಆಲಿವ್ ಆಗಿರಲಿ ಅಥವಾ ವಾಮ್, ಕೂಲ್ ಯಾವುದೇ ಆಗಿರಲಿ, ನಿಮ್ಮ ಶೇಡ್ ಯಾವುದು, ಪರ್ಫೆಕ್ಟ್ ಶೇಡ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಅಂತ ನಾನು ಮೆಬಿಲಿನ್ ಅವ್ರದ್ದು ಫುಲ್ ಚಾರ್ಟ್ ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಅದೊಂದು ಅಫೋರ್ಡಬಲ್ ಬ್ರ್ಯಾಂಡ್ ಅಲ್ವಾ. ಸೊ ನಿಮಗೆ ಇನ್ನೂ ಕಾಸ್ಟ್ಲಿಯಲ್ಲಿ ಬೇಕು ಅಂದರೆ ಮ್ಯಾಕ್ ಅವ್ರದ್ದು ಕೂಡ ನಿಮಗೆ ನಂಬರ್ಸ್ನ ನಾನು ಶೇರ್ ಮಾಡ್ತೀನಿ. ಇದರಿಂದ ನಿಮ್ಮ ಶೇಡ್ ಫೌಂಡೇಶನ್ನ ನೀವು ಪರ್ಫೆಕ್ಟಾಗಿ ಯಾವ ರೀತಿ ಬೈ ಮಾಡೋದು ಅಂತ ತಿಳ್ಕೊಬೋದು. ಸೊ ಲೆಟ್ಸ್ ಬಿಗಿನ್. ಗೈಸ್, ಇಲ್ಲಿ ಮೆಬಿಲಿನ್ ಅವ್ರದ್ದು ಫುಲ್ ಚಾರ್ಟ್ ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ದು ಏನಾದರೂ ಫೇರ್ ಸ್ಕಿನ್ ಇದ್ದು ನಿಮ್ಮದು ಅಂಡರ್ ಟೋನ್ ವಾಮ್ ಇದ್ರೆ ನೀವು ಮೆಬಿಲಿನ್ ಅವ್ರದ್ದು ಪ್ರೋಸೆಲಿನ್ ಅಂತ ಫೌಂಡೇಶನ್ ಶೇಡ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಫೇರ್ ನಿಮ್ಮದು ಸ್ಕಿನ್ ಟೋನ್ ಇದ್ದು ನಿಮ್ದು ಏನಾದರೂ ಅಂಡರ್ ಟೋನ್ ಕೂಲ್ ಆಗಿದ್ರೆ ನೀವು ಇವಾರಿ 115 ಶೇಡ್ನ ಯೂಸ್ ಮಾಡಬೇಕಾಗುತ್ತೆ. ನ್ಯೂಟ್ರಲ್ ಅಂಡರ್ ಟೋನ್ ಇದ್ದವರು, ನ್ಯೂಟ್ರಲ್ ಈಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ವಾಮ್ ಅಂಡರ್ ಟೋನ್ ಆ್ಯಂಡ್ ಕೂಲ್ ಅಂಡರ್ ಟೋನ್ ಅಲ್ವಾ, 2 ಕಲರ್ಸ್ ಅದರಲ್ಲಿ ಇರುತ್ತೆ. ಸೊ ನೀವು ನಿಮ್ಮ ವೇನ್ಸ್ ನೋಡ್ಕೋಬೇಕು. ವೇನ್ಸಲ್ಲಿ ನಿಮಗೆ ಗ್ರೀನ್ ವೇನ್ಸ್ ಜಾಸ್ತಿ ಕಾಣಿಸ್ತು ಅಂದರೆ ನಿಮ್ಮದು ಫೇರಲ್ಲಿ ವಾಮ್ ಅಂಡರ್ ಟೋನೇ ಆಗಿರುತ್ತೆ. ಅವಾಗ ನೀವು ಪ್ರೋಸೆಲಿನ ಯೂಸ್ ಮಾಡ್ಕೋಬೋದು. ನಿಮ್ದು ಏನಾದರೂ ಬ್ಲೂ ವೇನ್ಸ್ ಜಾಸ್ತಿ ಕಾಣ್ತು ಅಂದರೆ ನಿಮ್ಮದು ಫೇರಲ್ಲಿ ಕೂಲ್ ಅಂಡರ್ ಟೋನ್ ಇರುತ್ತೆ. ಹಾಗಾಗಿ ನೀವು ಇವಾರಿ 115ನ ಯೂಸ್ ಮಾಡ್ಕೋಬೇಕಾಗತ್ತೆ. ನಿಮ್ದೇನಾದರೂ ಲೈಟಲ್ಲಿ ವಾಮ್ ಅಂಡರ್ ಟೋನ್ ಇತ್ತು ಅಂದರೆ ಮೆಬಿಲಿನ್ ಅವ್ರದ್ದು 120 ಕ್ಲಾಸಿಕ್ ಇವಾರಿ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಲೈಟಲ್ಲಿ ನಿಮ್ದೇನು ಕೂಲ್ ಅಂಡರ್ ಟೋನ್ ಆಗಿದ್ರೆ ನೀವು 125 ನ್ಯೂಡ್ ಬೈಜ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಲೈಟ್ ಅಂಡರ್ ಟೋನಲ್ಲಿ, ಈ ಲೈಟ್ ಸ್ಕಿನ್ ಟೋನಲ್ಲಿ ನಿಮ್ಮದು ವಾಮು ಆಗಿರ್ಬೋದು, ಅಂಡರ್ ಟೋನ್ ಕೂಲು ಆಗಿರ್ಬೋದು, ನ್ಯೂಟ್ರಲಲ್ಲೂ ಅಷ್ಟೇ, ಇದೆರಡು ಮಿಕ್ಸ್ ಆಗಿರ್ಬೋದು. ಸೊ ನೀವು ಲೈಟಲ್ಲಿ 125 ನ್ಯೂಡ್ ಬೇಜ್ ತಗೊಳ್ತೀರಾ. ಲೈಟಲ್ಲಿ ನಿಮ್ದೇನಾದರೂ ನ್ಯೂಟ್ರಲ್ ಅಂಡರ್ ಟೋನ್ ಆಗಿದ್ರೆ ನೀವು 125 ನ್ಯೂಡ್ ಬೇಜ್ನ ತಗೊಂಡಿರ್ತೀರ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ನಿಮ್ಮದು ಅದು ರಾಂಗ್ ಆಗಿರುತ್ತೆ ತಗೊಂಡಿರೋದು. ನೀವು ಲೈಟಲ್ಲಿ ವಾಮ್ ಅಂಡರ್ ಟೋನ್ ಆಗಿರ್ತೀರ. ಅವಾಗ ನಾನು ನಿಮಗೆ ಟ್ರಿಕ್ಸ್ ಹೇಳಿಕೊಟ್ಟಿದ್ನಲ್ಲ, ಫೌಂಡೇಶನ್ ಮಿಕ್ಸಿಂಗ್ ಟ್ರಿಕ್ಸ್, ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ನಿಮ್ದೇನಾದರೂ ತಗೊಂಡಿರೋ ಫೌಂಡೇಶನ್ ಶೇಡ್ ರಾಂಗ್ ಆಗಿತ್ತು ಅಂದರೆ 125 ಇದು ನಿಮ್ಮ ಸ್ಕಿನ್ಗೆ ಏನಾದರೂ ಡಲ್ ಕಾಣ್ತಾ ಇದೆ ಅಂದರೆ ನಿಮಗೆ ಅದರಲ್ಲಿ ಒಂದು ಸ್ವಲ್ಪ ವಾಮ್ ಎಫೆಕ್ಟ್ ಇದ್ದರೆ ನಿಮ್ಮ ಫೇಸ್ಗೆ ಅದು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಆವಾಗ ನೀವು ಯೆಲ್ಲೋ ಕನ್ಸೀಲರ್ ಅಥವಾ ಯೆಲ್ಲೋ ಪಿಗ್ಮೆಂಟ್ನ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನೋಡಿ. ಆವಾಗ್ಲೂ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಥವಾ ನಿಮಗೆ 125 ನ್ಯೂಡ್ ಬೇಜ್ ಒಂದು ಸ್ವಲ್ಪ ನಿಮ್ಮ ಸ್ಕಿನ್ಗಿಂತ ಲೈಟ್ ಆಯಿತು ಅನಿಸಿದರೆ ನೀವು ಅದಕ್ಕೆ ಆರೆಂಜ್ ಮಿಕ್ಸ್ ಮಾಡಿಕೊಂಡು ನಿಮ್ಮ ಪರ್ಫೆಕ್ಟ್ ಶೇಡ್ನ ರೆಡಿ ಮಾಡ್ಕೋಬೋದು. ಅಥವಾ ನಿಮಗೆ ಅದು ಇನ್ನೊಂದು ಸ್ವಲ್ಪ ಡಾರ್ಕ್ ಆಯಿತು, ಅದನ್ನ ಇನ್ನೊಂದು ಸ್ವಲ್ಪ ಬ್ರೈಟ್ ಮಾಡ್ಕೋಬೇಕು ಅಂದರೆ ನೀವು ವೈಟ್ ಪಿಗ್ಮೆಂಟ್ ಅಥವಾ ವೈಟ್ ಕನ್ಸಿಲರ್ನ ಯೂಸ್ ಮಾಡಿಕೊಂಡು ಹೀಗೆ ನಾನು ಹೇಳಿದ್ನಲ್ಲ ಫೌಂಡೇಶನ್ ಟ್ರಿಕ್ಸ್, ಮಿಕ್ಸಿಂಗ್ ಟ್ರಿಕ್ಸ್, ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾವು ಬರುವಂಥ ಎಲ್ಲ ಫೌಂಡೇಶನು ಅಷ್ಟೇ ಎಲ್ಲದಕ್ಕೂ ನಾವು ನಮ್ಮ ಕಲರ್ ಪಿಗ್ಮೆಂಟ್ ಆ್ಯಡ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಯಾವೆಲ್ಲ ಫೌಂಡೇಶನ್ ಸಿಗುತ್ತೆ ನಮಗೆ ಆಲ್ರೆಡಿ ವಾಮ್ ಅಂಡರ್ ಟೋನ್ಗೆ ಅಂತಲೇ ಅದು ಪ್ರಿಪೇರ್ ಆಗಿರುತ್ತೆ, ಕೂಲ್ ಅಂಡರ್ ಟೋನ್ಗೆ ಅಂತಲೇ ಪ್ರಿಪೇರ್ ಆಗುತ್ತೆ. ನೀವೇನಾದರೂ ಬೈ ಮಿಸ್ ಆಗಿ ನೀವು ನ್ಯೂಟ್ರಲ್ ಅವರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆದರೆ ನಿಮ್ಮ ಸ್ಕಿನ್ ಟೋನ್ಗೆ ನೀವು ಬೈ ಮಾಡಿರೋ ಫೌಂಡೇಶನ್ ಒಂದು ಸ್ವಲ್ಪ ಗ್ರೇ ಕಪ್ಪಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಅಂದಾಗ ಮಾತ್ರನೇ ನಾವು ಆ ಮಿಕ್ಸಿಂಗ್ ಟ್ರಿಕ್ಸ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ ಟೋನ್ಗೆ ಅನುಸಾರವಾಗಿ ಅದನ್ನು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಲೈಟ್ ಮೀಡಿಯಮಲ್ಲಿ ನಿಮ್ದೇನಾದರೂ ವಾಮ್ ಅಂಡರ್ ಟೋನ್ ಆಗಿತ್ತು ಅಂದರೆ 128 ವಾಮ್ ನ್ಯೂಡ್ ಅಂತ ಬರುತ್ತೆ, ಆ ಫೌಂಡೇಶನ್ ಶೇಡ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಅನ್ಫಾರ್ಚುನೇಟ್ಲಿ ನಮಗೆ ಮೆಬಿಲಿನಲ್ಲಿ ಕೂಲ್ ಅಂಡರ್ ಟೋನ್ಗೆ, ವಾಮ್ ಸ್ಕಿನ್ ಟೋನ್ ಇರೋರಿಗೆ ಕೂಲ್ ಅಂಡರ್ ಟೋನಲ್ಲಿ ಆದಷ್ಟು ಫೌಂಡೇಶನ್ ನಮಗೆ ಅವೈಲಬಲ್ ಇಲ್ಲ. ಏನಕ್ಕೆ ನಾವು ಇಂಡಿಯನ್ಸು ಆಲ್ಮೋಸ್ಟ್ ವಾಮ್ ಅಂಡರ್ ಟೋನೇ ಆಗಿರ್ತೀವಿ. ಸೊ ಆ ವಾಮಲ್ಲಿ ನಮಗೆ ತುಂಬಾ ಶೇಡ್ಸ್ ಸಿಗುತ್ತೆ, ಬಟ್ ಕೂಲಲ್ಲಿ ಕಡಿಮೆ. ಸೊ ಹಾಗಾಗಿ ನೀವು ಕೂಲಲ್ಲಿ ಬೇಕು ಅಂದರೆ
ನೀವು ಈ ಥರ ಮಿಕ್ಸಿಂಗ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಲೈಟ್ ಮೀಡಿಯಮಲ್ಲಿ ನಿಮ್ಮದು ನ್ಯೂಟ್ರಲ್ ಅಂಡರ್ ಟೋನ್ ಆಗಿತ್ತು ಅಂದರೆ 130 ಬಫ್ ಬೇಜ್ ಅಂತ ಬರುತ್ತೆ, ಪ್ಯೂರ್ ಬೇಜ್ ಅಂತ ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಮೀಡಿಯಮಲ್ಲಿ ನಿಮ್ಮದು ವಾರ್ಮ್ ಅಂಡರ್ ಟೋನ್ ಇದ್ದರೆ 220 ನ್ಯಾಚುರಲ್ ಬೇಜ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಮೀಡಿಯಮಲ್ಲಿ ನಿಮ್ಮದು ನ್ಯೂಟ್ರಲ್ ಇದ್ದರೆ ನ್ಯೂಟ್ರಲ್ ಬೇಜ್ ಅಂತ ಬರುತ್ತೆ, ಮೀಡಿಯಮ್ ಬೇಜ್ ಅಂತ ಬರುತ್ತೆ. ಇದೆರಡನ್ನು ಯೂಸ್ ಮಾಡ್ಕೋಬೋದು. ಯಾವುದು ಪರ್ಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಯೂಸ್ ಮಾಡಿ. ಆ್ಯಂಡ್ ಮೀಡಿಯಮ್ ಟ್ಯಾನಲ್ಲಿ ನೀವೇನಾದರೂ ವಾರ್ಮ್ ಅಂಡರ್ ಟೋನ್ ಆಗಿದ್ರೆ 310 ಸನ್ ಬೇಜ್ ಅಂತ ಬರುತ್ತೆ. ಆ್ಯಂಡ್ ನ್ಯೂಟ್ರಲ್ ಅವರಿಗೆ ಸಾಫ್ಟ್ ಟ್ಯಾನ್ ಅಂತ ಸಿಗುತ್ತೆ. ನೀವೇನಾದರೂ ಡಾರ್ಕ್ ಇದ್ದರೆ ಒಂಥರ ಕ್ಯಾರಮಲ್ ಕಲರ್ ಇದ್ದರೆ, ತುಂಬ ಡಾರ್ಕ್ ಅಲ್ಲ, ಕ್ಯಾರಮಲ್ ಕಲರ್ ಇದ್ದರೆ 332 ಗೋಲ್ಡನ್ ಕ್ಯಾರಮಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಡೀಪ್ ತುಂಬ ಬ್ಲ್ಯಾಕ್ ಇದ್ದೀರಾ ಅಂದರೆ 340 ಮೋಕಾ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ ಗೈಸ್, ಇದರಲ್ಲಿ ನಿಮಗೆ ತುಂಬ ದುಬಾರಿ ಬ್ರ್ಯಾಂಡಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಬೇಕು ಅಂದರೆ ನಿಮಗೆ ಫೇರ್ ಇರೋರಿಗೆ ಮ್ಯಾಕ್ದು NC 10 to 15, ಮ್ಯಾಕ್ದು NC 10 to 15 ರೇಂಜಲ್ಲಿ ನಿಮ್ಮ ಶೇಡ್ ಬರುತ್ತೆ. ಸೊ ನಿಮ್ಮದು ಲೈಟ್ ಆಗಿದ್ರೆ ನಿಮ್ಮದು NC 20 to 25 ರೇಂಜಲ್ಲಿ ನಿಮ್ಮದು ಶೇಡ್ ಬರುತ್ತೆ. ಸೊ ನಿಮ್ಮದು ಮೀಡಿಯಮ್, ಲೈಟಲ್ಲಿ ಮೀಡಿಯಮ್ ಆಗಿದ್ರೆ NC 30 to 35 ರೇಂಜಲ್ಲಿ ಬರುತ್ತೆ, 30 to 35. ಆ್ಯಂಡ್ ನಿಮ್ಮದು ಮೀಡಿಯಮ್ ಇದ್ದರೆ NC 40 to 42 ಅಲ್ಲಿ ಬರುತ್ತೆ. ನಿಮ್ಮದು ಡಾರ್ಕ್ ಮತ್ತು ಡೀಪ್ ಇದ್ದರೆ 42 ಇಂದ 44 ವರೆಗೇನೂ ಹೋಗ್ಬೋದು, 42 ಇಂದ 44 ವರೆಗೂ ನಿಮ್ಮ ನಂಬರ್ ಹೋಗ್ಬೋದು. ಸೊ ನೋಡಿಕೊಂಡು ನೀವು ಬೈ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಕನ್ಫ್ಯೂಸ್ ಆಗೋ ಅಗತ್ಯ ಏನೂ ಇಲ್ಲ ಗೈಸ್. ನಾನು ಆವಾಗಲೇ ಹೇಳ್ದಂಗೆ ಏನಂದರೆ ನೀವು ಯಾವುದೇ ಫೌಂಡೇಶನ್ ಶೇಡ್ ತಗೊಳ್ಳಿ, ಅದು ನೀವು ಪ್ರೊಸೆಲಿನ್ ತಗೊಂಡಿದ್ದೀರಾ ಅಂದರೆ ನಿಮ್ಮದು ವಾರ್ಮ್ ಅಂಡರ್ ಟೋನ್ ಆಗಿರುತ್ತಲ್ವಾ. ಸೊ ನಿಮ್ಮ ವಾರ್ಮ್ ಅಂಡರ್ ಟೋನ್ಗೆ ಅನುಗುಣವಾಗಿಯೇ ಇದು ಎಲ್ಲೋ ಮಿಕ್ಸ್ಡ್ ಆಗಿಯೇ ರೆಡಿ ಆಗಿರುತ್ತೆ. ನೀವು ಎಕ್ಸ್ಟ್ರಾ ನಿಮ್ಮ ಶೇಡೇ ತಗೊಂಡಿದ್ದೀರಾ ಅಂದರೆ ಎಕ್ಸ್ಟ್ರಾ ಪಿಗ್ಮೆಂಟ್ ಅಥವಾ ಎಕ್ಸ್ಟ್ರಾ ಕನ್ಸೀಲರ್ನ ಆ್ಯಡ್ ಮಾಡಬೇಕು ಅನ್ನೋ ಅಗತ್ಯನೇ ಇಲ್ಲ. ನೀವು ಡೈರೆಕ್ಟ್ಲಿ ಅದನ್ನ ಯೂಸ್ ಮಾಡ್ಬೋದು. ಜಸ್ಟ್ ನೀವು ತಗೊಂಡು ನ್ಯೂಟ್ರಲ್ ಅವರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ತಗೊಂಡಿರೋ ಶೇಡ್ ನಿಮಗೆ ಮ್ಯಾಚ್ ಆಗ್ತಿಲ್ಲ ಅಂದಾಗ ಮಾತ್ರನೇ ನಾನು ಆ ಮಿಕ್ಸಿಂಗ್ ಟ್ರಿಕ್ಸ್ ಏನು ಹೇಳ್ಕೊಟ್ಟೆ ಅದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ. ಇದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡು ಯೋಚಿಸೋ ಅಂತ ಅಗತ್ಯ ಏನೂ ಇಲ್ಲ. ನಿಮಗೆ ಇನ್ನೂ ಈಸಿ ಆಗಬೇಕು ಅಂದರೆ ನೀವು ಫೇರ್ ತುಂಬ ಕಲರ್ ಇದ್ದೀರಾ ಅಂದರೆ ನಿಮ್ಮದು ನಂಬರ್ಸ್ ಬಂದು ಈ ಥರ 100 ರೇಂಜಲ್ಲೇ ಇರುತ್ತೆ, 100 ಇಂದ 200 ಇದ್ರ ಒಳಗಿನ ರೇಂಜಲ್ಲೇ ಇರುತ್ತೆ. 115, 120, 28 ಆ ಥರ. ತುಂಬ ಒಂದ್ಸಲ ಮೀಡಿಯಮ್ ಇದ್ದೀರಾ ಅಂದರೆ ನಿಮ್ಮ ಕಲರ್ 200 ರೇಂಜಲ್ಲಿ ಇರುತ್ತೆ. ನೀವು ತುಂಬ ಡಾರ್ಕ್ ಇದ್ದೀರಾ ಅಂದರೆ 300 to 400 ತನಕ ನಿಮ್ಮದು ನಂಬರ್ ಹೋಗ್ಬೋದು. ಸೊ ಇದರಲ್ಲೂ ಮ್ಯಾಕಲ್ಲೂ ಹಂಗೇನೆ. ಸೊ ಇಲ್ಲಿ ನಾವು ಜಸ್ಟ್ ಇಲ್ಲಿ 115 ಆ ಥರ ಇರುತ್ತೆ. ಇಲ್ಲಿ ಸ್ವಲ್ಪ ಶಾರ್ಟ್ಕಟ್ಟಾಗಿ ಇದು 100 ಇಲ್ಲ, 1 ಮೈನಸ್ ಮಾಡಿ ಈ 100 to 15 ತುಂಬ ಲೈಟ್ ಇದ್ದೀರಾ ಅಂದರೆ ಜಸ್ಟ್ ಈ 15 100 ಮೈನಸ್ ಮಾಡಿದ್ರೆ 15. ಆ್ಯಂಡ್ ಇದು 120 to 125. ಸೊ 100 ಮೈನಸ್ ಮಾಡಿ 20 to 25 ಆ ಥರ ನಂಬರ್ಸ್ ನಾವು ನೆನ್ಪಿಟ್ಕೊಂಡು ಸಾಕಾಗುತ್ತೆ. ಗೈಸ್, ನಾನಿವಾಗ ನೈಕಾ ಅವ್ರದ್ದು ಸೈಟಲ್ಲಿದ್ದೀನಿ. ಇಲ್ಲಿ ಹೋಗಿ ನಾನು ಮೆಬಿಲಿನ್ ಫೌಂಡೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಮೆಬಿಲಿನ್ ಅವ್ರದ್ದು ಎಲ್ಲ ಫೌಂಡೇಶನ್ ಶೇಡ್ಸ್ ಕಾಣಿಸುತ್ತೆ. ಸೊ ಇಲ್ಲಿ ಫಸ್ಟ್ನೇದು ಮೆಬಿಲಿನ್ ನ್ಯೂಯಾರ್ಕ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡೆ. ಇವಾಗ ನನಗೆ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಶೇಡ್ಸ್. ನಾನು ಯಾವುದೆಲ್ಲ ನಿಮಗೆ ಮೆಬಿಲಿನ್ ಚಾರ್ಟ್ ಈಗ ಮಾಡಿ ತೋರಿಸ್ದೆ ಅದೆಲ್ಲ ಶೇಡ್ಸು ಇದೆ. ನಿಮಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೀವು ಈಸಿಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಯಾವ ಅಂಡರ್ ಟೋನ್ಗೆ ಯಾವ ಸ್ಕಿನ್ ಟೋನ್ಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಮಾಡೆಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೇಮ್ ನಿಮ್ಮದು ಕೂಡ ಅವರ ಸ್ಕಿನ್ ಟೋನೇ ಆಗಿದ್ದರೆ ನೀವು ಬಿಫೋರ್ ಹೆಂಗೆ ಕಾಣಿಸ್ತೀರಾ ಆ್ಯಂಡ್ ಫೌಂಡೇಶನ್ ಅಪ್ಲೈ ಮಾಡಿದಾಗ ಯಾವ ರೀತಿ ಕಾಣಿಸ್ತೀರಾ ಅಂತೆಲ್ಲ ಡೀಟೇಲ್ ಆಗಿದೆ. ಸೊ ನಿಮ್ಮದು ಇದೇ ಸ್ಕಿನ್ ಟೋನ್ ಆದರೆ ನೀವು ಇದನ್ನು ಬೈ ಮಾಡ್ಕೋಬೋದು. ಆ್ಯಂಡ್ ಮೆಬಿಲಿನ್ದು ನಾನು ಚಾರ್ಟ್ ಏನು ಶೇರ್ ಮಾಡಿದೆ. ಸೊ ಇಲ್ಲಿ ಕೂಡ ಸೇಮ್ ಅದೇ ಚಾರ್ಟ್ನ ಡಿಸ್ಪ್ಲೇ ತೋರಿಸ್ತಾ ಇದ್ದಾರೆ. ಸಿ ಆ್ಯಂಡ್ ಇಲ್ಲಿ ಟ್ರೈ ಸೆಲೆಕ್ಟೆಡ್ ಶೇಡ್ ಅಂತ ಇದೆ. ನೀವು ಸೆಲೆಕ್ಟ್ ಮಾಡಿರೋ ಶೇಡ್ನ ಇಲ್ಲಿ ನೀವು ಟ್ರಯಲ್ ನೋಡ್ಬೋದು. ಇಲ್ಲಿ ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಫೇಸನ್ನು ಇದಕ್ಕೆ ತೋರಿಸಿದ್ರೆ ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನು ಮತ್ತು ನೀವು ಈ ಫೌಂಡೇಶನ್ ಶೇಡ್ ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಾಣ್ತೀರಾ ಅಂತ ಎರಡು ಸೈಡ್ಸು ನಿಮಗೆ ತೋರಿಸುತ್ತೆ. ಸೊ ಈಸಿಲಿ ನೀವು ನಿಮ್ಮ ಶೇಡ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮ್ಯಾಕ್ ಅವ್ರದ್ದು ಅಷ್ಟೇ ಡೈರೆಕ್ಟಾಗಿ ಗೂಗಲಲ್ಲಿ mac.com ಅಂತ ಹೋಗಿ ಇದೇ ರೀತಿಯಲ್ಲಿ ನೀವು ಅಲ್ಲಿ ಕೂಡ ಫೌಂಡೇಶನ್ ಶೇಡ್ನ ಪರ್ಚೇಸ್ ಮಾಡ್ಬೋದು. ಸೊ ಗೈಸ್,
ಈ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ನಿಮಗೆ ಒಂದು ಅಫೋರ್ಡೆಬಲ್ ರೇಂಜಲ್ಲೇನು ಮೆಬಿಲಿನ್ ಚಾರ್ಟ್ ಶೇರ್ ಮಾಡಿದ್ದೀನಿ ಆ್ಯಂಡ್ ನಿಮಗೆ ದುಬಾರಿ ಬೆಲೆಯಲ್ಲಿ ಬೇಕು ಅಂದ್ರೂ ಮ್ಯಾಕ್ ಅವ್ರದ್ದು ಹೇಳಿದ್ದೀನಿ. ಸೊ ಇದರಿಂದ ನಿಮ್ಮ ಶೇಡ್ ಬೈ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಯಿತು ಅನ್ಕೋತೀನಿ. ಆ್ಯಂಡ್ ನೀವೇನಾದರೂ ರಾಂಗ್ ಶೇಡ್ನ ಬೈ ಮಾಡಿದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಹೇಳಿದ್ದೀನಿ. ಎಲ್ಲನೂ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಈ ಥರ ನೀವು ತಿಳ್ಕೊಂಡು ಬೈ ಮಾಡೋದ್ರಿಂದ ನಮಗೆ ಆ ಮನಿ ವೇಸ್ಟು ಆಗೋದಿಲ್ಲ. ನಮಗೆ ಬೈ ಮಾಡೋದಕ್ಕೂ ಒಳ್ಳೆ ಶೇಡ್ ಪರ್ಫೆಕ್ಟ್ ಶೇಡ್ನ ತಗೊಂಡಿದ್ದೀವಿ ಅನ್ನೋ ತೃಪ್ತಿನೂ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಅಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಒತ್ತಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ಎಲ್ಲದೂ ನಿಮಗೆ ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.